ನೋಡಿ, ಸಿಆರ್ಪಿಎಫ್ ಫೋರ್ಸಸ್ ನ ಡಿಪ್ಲಾಯ್ ಮಾಡಿದ್ದಾರೆ ಎನ್ಐಎ ಹೆಡ್ ಕ್ವಾರ್ಟರ್ಸ್ ಸುತ್ತಲೂ ಕೂಡ. ಸಿಆರ್ಪಿಎಫ್ ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲಿಗೂ ಕರ್ಕೊಂಬೋದು, ಕಸ್ಟಡಿಗೆ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಎಲ್ಲ ರೀತಿಯ ಸೈಮಲ್ಟೇನಿಯಸ್ಲಿ ನಿಮ್ಗೆ ರೆಡಿ ಇರ್ತಾರೆ ಅವರು. ಈಗ ಕೋರ್ಟ್ ಆರ್ಡರ್ಸ್ಗೆ ವೇಟಿಂಗ್, ಅದು ಏನಾಗುತ್ತೆ ಅಂತ ಹೇಳಿ 14 ದಿನ ಎನ್ಐಎ ಕಸ್ಟಡಿ ಕೊಟ್ಬಿಟ್ರೆ ನೇರವಾಗಿ ಎನ್ಐಎ ಕಚೇರಿ ಕರೆತರ್ತಾರೆ ಅಲ್ವಾ? ಹೌದು. ಇನ್ ಕೇಸ್ ಜುಡಿಷಿಯಲ್ ಕಸ್ಟಡಿ ಆದ್ರೆ ಡೈರೆಕ್ಟ್ ಟು ತಿಹಾರ್ ಜೈಲ್. ಸೊ ತಿಹಾರ್ ಜೈಲಲ್ಲೂ ಈತನಿಗೆ ಸ್ಪೆಷಲ್ ಸೆಲ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ವಿತ್ ಹೈ ಸೆಕ್ಯೂರಿಟಿ. ಬನ್ನಿ ಸದ್ಯಕ್ಕೆ ಡೆಲ್ಲಿಯಲ್ಲಿ ಏನ್ ನಡೀತಾ ಇದೆ ಅಂತ ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಏನ್ ನಡೀತಾ ಇದೆ ಸದ್ಯಕ್ಕೆ ಎಕ್ಸಾಕ್ಟ್ ಅಪ್ಡೇಟ್ಸ್ ಅನ್ನ ಕೊಡಿ. ಕೋರ್ಟ್ ಒಳಗಡೆ ಏನೆಲ್ಲ ನಡೀತಾ ಇದೆ ಅಂತ. ಈಗ ರಾಣಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಪಾದ್, ಪ್ರಮುಖವಾಗಿ ಕೋರ್ಟ್ ನ ಪ್ರೊಸೀಡಿಂಗ್ ನಡೀತಾ ಇದೆ. ಏನು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ನಡೆಯುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣದ ಸಂಬಂಧ. ಯಾಕಂದ್ರೆ ಈಗಾಗಲೇ ಲೀಗಲ್ ಟೀಮ್ ಎಲ್ಲಾ ಡಾಕ್ಯುಮೆಂಟೇಶನ್ ಅನ್ನ ಸಬ್ಮಿಟ್ ಮಾಡ್ತಾ ಇದೆ. ಸಬ್ಮಿಟ್ ಮಾಡಿ ಒಂದಷ್ಟು ವಿವರಣೆಗಳನ್ನ ಕೂಡ ಕೊಡ್ತಾ ಇದೆ ಎನ್ನುವಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಇರ್ತಕ್ಕಂತಹ ಪ್ರಕರಣಗಳೇನಿದ್ದು, ಜೊತೆಗೆ ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದ ಅದರ ಸಂಪೂರ್ಣ ಮಾಹಿತಿಗಳನ್ನ ಎನ್ಐಎ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು, ಎನ್ಐಎ ಅಧಿಕಾರಿಗಳು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣ ವಿವರಣೆಯನ್ನ ಕೂಡ ಏನು ವಕೀಲರು ಜಡ್ಜ್ ಮುಂದೆ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾವ್ಯಾವ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ, ಜೊತೆಗೆ ಮುಂಬೈನಲ್ಲಿ ನಡೆದಂತಹ ಆ ಘಟನೆ ಏನಿತ್ತು, ಆ ಘಟನೆಯ ಸಂಪೂರ್ಣ ವರದಿಯನ್ನ ಕೊಡಬೇಕಾಗತ್ತೆ. ಅದು ಸಾಕಷ್ಟು ಮಾಹಿತಿ ಇರುತ್ತೆ. ಹಾಗಾಗಿ ಒಂದಷ್ಟು ಕಾಲಾವಕಾಶವನ್ನು, ಅಂದ್ರೆ ಒಂದಷ್ಟು ಸಮಯವನ್ನ ಹೆಚ್ಚಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಪಾಟಿಯಾಲ ಕೋರ್ಟ್ ನಲ್ಲಿ ನಡೀತಾ ಇರ್ತಕ್ಕಂಥ ಏನು ಈ ಒಂದು ಲಾ ಪ್ರೊಸೀಡಿಂಗ್ಸ್ ಏನಿದೆ, ಇದು ಬಹಳಷ್ಟು ಅಂದ್ರೆ ಒಂದು ಕಡೆ ಜುಡಿಷಿಯಲ್ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ, ಅಂದ್ರೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರು ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜುಡಿಷಿಯಲ್ ಕಸ್ಟಡಿ, ಒಂದು ಕಡೆ ಕಸ್ಟಡಿಗೆ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದಷ್ಟು ವಿಚಾರಣೆಗಳಾಗಬೇಕು, ಆತನಿಂದ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಈತ ಯಾರ ಜೊತೆ ಸಂಪರ್ಕದಲ್ಲಿದ್ದ. ಯಾಕಂದ್ರೆ ಈ ಹಿಂದೆ ಕೂಡ ಹೇಳಿದಾಗೆ ಲಷ್ಕರ್ ಇ ತೊಯ್ಬಾ ಜೊತೆ, ಅಂದ್ರೆ ಲಷ್ಕರ್ ಇ ತೊಯ್ಬಾದಲ್ಲಿ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡಿದ್ದ, ಜೊತೆಗೆ ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಅನ್ನುವಂಥದ್ದು. ಈತ ಕೆನಡಾದವನಾಗಿದ್ರು ಕೂಡ ಪಾಕಿಸ್ತಾನದ ಉಗ್ರರ ಜೊತೆ ನಂಟನ್ನ ಹೊಂದಿರ್ತಾನೆ. ಇದೆಲ್ಲದರ ಜೊತೆಗೆ ಮುಂಬೈನಲ್ಲಿ ವಾಸ ಇರ್ತಾನೆ. ಅಂದ್ರೆ ಮುಂಬೈನಲ್ಲಿ ವಾಸ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಆ ಪ್ಲಾನಿನ ಜೊತೆಗೆ ಮುಂಬೈ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಮತ್ತೆ ಹಲವು ಪ್ರದೇಶಗಳಿಗೆ ಈ ಒಂದು ಅಟ್ಯಾಕ್ ಅನ್ನ ಮಾಡುವಂತಹ ಪ್ಲಾನ್ ಅನ್ನ ಕೂಡ ಮಾಡಿದ್ದ. ಅದರ ಎಲ್ಲಾ ಮಾಹಿತಿಯನ್ನ ಕೂಡ ಮುಂಬೈಯ ಕ್ರೈಮ್ ಬ್ರಾಂಚ್ ಇಂದ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅದೆಲ್ಲದರ ಜೊತೆಗೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನು ಈ ಒಂದು ತನಿಖೆಯನ್ನ ನಡೆಸಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ಲೀಗಲ್ ಪ್ರೊಸೀಡಿಂಗ್ಸ್ ಪ್ರಕಾರ ಎನ್ಐಎ ಅಧಿಕಾರಿಗಳು ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿಕೊಂಡು ಹೋಗಿರ್ತಾರೆ. ಯಾಕಂದ್ರೆ ಎನ್ಐಎ ಅಧಿಕಾರಿಗಳು ಯಾವುದೇ ಜಡ್ಜ್ನ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಸ್ಪೆಷಲ್ ಜಡ್ಜ್ನ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಹೋಗಿರ್ತಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅದು ಫೇಲ್ಯೂರ್ ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ. ಅದರಲ್ಲೂ ಈ ಒಂದು ಪ್ರಕರಣ ಏನಿದೆ, ಅದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಎನ್ಐಎ ಟೀಮ್ ಕೂಡ, ಅಂದ್ರೆ ಇದು ದೇಶದ ವಿಚಾರ ಆಗಿರೋದ್ರಿಂದ ಬಹಳ ಸೀರಿಯಸ್ ಆಗಿ ಈ ಒಂದು ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಮಾಹಿತಿಗಳನ್ನ ನೋಡಿ, ಸಿಆರ್ಪಿಎಫ್ ಫೋರ್ಸಸ್ ನ ಡಿಪ್ಲಾಯ್ ಮಾಡಿದ್ದಾರೆ ಎನ್ಐಎ ಹೆಡ್ ಕ್ವಾರ್ಟರ್ಸ್ ಸುತ್ತಲೂ ಕೂಡ. ಸಿಆರ್ಪಿಎಫ್ ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲಿಗೂ ಕರ್ಕೊಂಬೋದು, ಕಸ್ಟಡಿಗೆ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಎಲ್ಲ ರೀತಿಯ ಸೈಮಲ್ಟೇನಿಯಸ್ಲಿ ನಿಮ್ಗೆ ರೆಡಿ ಇರ್ತಾರೆ ಅವರು. ಈಗ ಕೋರ್ಟ್ ಆರ್ಡರ್ಸ್ಗೆ ವೇಟಿಂಗ್, ಅದು ಏನಾಗುತ್ತೆ ಅಂತ ಹೇಳಿ 14 ದಿನ ಎನ್ಐಎ ಕಸ್ಟಡಿ ಕೊಟ್ಬಿಟ್ರೆ ನೇರವಾಗಿ ಎನ್ಐಎ ಕಚೇರಿ ಕರೆತರ್ತಾರೆ ಅಲ್ವಾ? ಹೌದು. ಇನ್ ಕೇಸ್ ಜುಡಿಷಿಯಲ್ ಕಸ್ಟಡಿ ಆದ್ರೆ ಡೈರೆಕ್ಟ್ ಟು ತಿಹಾರ್ ಜೈಲ್. ಸೊ ತಿಹಾರ್ ಜೈಲಲ್ಲೂ ಈತನಿಗೆ ಸ್ಪೆಷಲ್ ಸೆಲ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ವಿತ್ ಹೈ ಸೆಕ್ಯೂರಿಟಿ. ಬನ್ನಿ ಸದ್ಯಕ್ಕೆ ಡೆಲ್ಲಿಯಲ್ಲಿ ಏನ್ ನಡೀತಾ ಇದೆ ಅಂತ ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಏನ್ ನಡೀತಾ ಇದೆ ಸದ್ಯಕ್ಕೆ ಎಕ್ಸಾಕ್ಟ್ ಅಪ್ಡೇಟ್ಸ್ ಅನ್ನ ಕೊಡಿ. ಕೋರ್ಟ್ ಒಳಗಡೆ ಏನೆಲ್ಲ ನಡೀತಾ ಇದೆ ಅಂತ. ಈಗ ರಾಣಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಪಾದ್, ಪ್ರಮುಖವಾಗಿ ಕೋರ್ಟ್ ನ ಪ್ರೊಸೀಡಿಂಗ್ ನಡೀತಾ ಇದೆ. ಏನು ಅರ್ಧ ಗಂಟೆ ಅಥವಾ
ಒಂದು ಗಂಟೆಗಳ ಕಾಲ ನಡೆಯುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣದ ಸಂಬಂಧ. ಯಾಕಂದ್ರೆ ಈಗಾಗಲೇ ಲೀಗಲ್ ಟೀಮ್ ಎಲ್ಲಾ ಡಾಕ್ಯುಮೆಂಟೇಶನ್ ಅನ್ನ ಸಬ್ಮಿಟ್ ಮಾಡ್ತಾ ಇದೆ. ಸಬ್ಮಿಟ್ ಮಾಡಿ ಒಂದಷ್ಟು ವಿವರಣೆಗಳನ್ನ ಕೂಡ ಕೊಡ್ತಾ ಇದೆ ಎನ್ನುವಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಇರ್ತಕ್ಕಂತಹ ಪ್ರಕರಣಗಳೇನಿದ್ದು, ಜೊತೆಗೆ ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದ ಅದರ ಸಂಪೂರ್ಣ ಮಾಹಿತಿಗಳನ್ನ ಎನ್ಐಎ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು, ಎನ್ಐಎ ಅಧಿಕಾರಿಗಳು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣ ವಿವರಣೆಯನ್ನ ಕೂಡ ವಕೀಲರು ಜಡ್ಜ್ ಮುಂದೆ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾವ್ಯಾವ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ, ಜೊತೆಗೆ ಮುಂಬೈನಲ್ಲಿ ನಡೆದಂತಹ ಆ ಘಟನೆ ಏನಿತ್ತು, ಆ ಘಟನೆಯ ಸಂಪೂರ್ಣ ವರದಿಯನ್ನ ಕೊಡಬೇಕಾಗತ್ತೆ. ಅದು ಸಾಕಷ್ಟು ಮಾಹಿತಿ ಇರುತ್ತೆ. ಹಾಗಾಗಿ ಒಂದಷ್ಟು ಕಾಲಾವಕಾಶವನ್ನು ಅಂದ್ರೆ ಒಂದಷ್ಟು ಸಮಯವನ್ನ ಹೆಚ್ಚಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಪಾಟಿಯಾಲ ಕೋರ್ಟ್ ನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಲಾ ಪ್ರೊಸೀಡಿಂಗ್ಸ್ ಏನಿದೆ, ಇದು ಬಹಳಷ್ಟು ಅಂದ್ರೆ ಒಂದು ಕಡೆ ಜುಡಿಷಿಯಲ್ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಅಂದ್ರೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರು ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜುಡಿಷಿಯಲ್ ಕಸ್ಟಡಿ ಒಂದು ಕಡೆ ಕಸ್ಟಡಿಗೆ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದಷ್ಟು ವಿಚಾರಣೆಗಳಾಗಬೇಕು, ಆತನಿಂದ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಈತ ಯಾರ ಜೊತೆ ಸಂಪರ್ಕದಲ್ಲಿದ್ದ. ಯಾಕಂದ್ರೆ ಈ ಹಿಂದೆ ಕೂಡ ಹೇಳಿದಾಗೆ ಲಷ್ಕರ್ ಇ ತೊಯ್ಬಾ ಜೊತೆ ಅಂದ್ರೆ ಲಷ್ಕರ್ ಇ ತೊಯ್ಬಾದಲ್ಲಿ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡಿದ್ದ, ಜೊತೆಗೆ ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಅನ್ನುವಂಥದ್ದು. ಈತ ಕೆನಡಾದವನಾಗಿದ್ರು ಕೂಡ ಪಾಕಿಸ್ತಾನದ ಉಗ್ರರ ಜೊತೆ ನಂಟನ್ನ ಹೊಂದಿರ್ತಾನೆ. ಇದೆಲ್ಲದರ ಜೊತೆಗೆ ಮುಂಬೈನಲ್ಲಿ ವಾಸ ಇರ್ತಾನೆ. ಅಂದ್ರೆ ಮುಂಬೈನಲ್ಲಿ ವಾಸ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಆ ಪ್ಲಾನಿನ ಜೊತೆಗೆ ಮುಂಬೈ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಮತ್ತೆ ಹಲವು ಪ್ರದೇಶಗಳಿಗೆ ಈ ಒಂದು ಅಟ್ಯಾಕ್ ಅನ್ನ ಮಾಡುವಂತಹ ಪ್ಲಾನ್ ಅನ್ನ ಕೂಡ ಮಾಡಿದ್ದ. ಅದರ ಎಲ್ಲಾ ಮಾಹಿತಿಯನ್ನ ಕೂಡ ಮುಂಬೈಯ ಕ್ರೈಮ್ ಬ್ರಾಂಚ್ ಇಂದ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅದೆಲ್ಲದರ ಜೊತೆಗೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ತನಿಖೆಯನ್ನ ನಡೆಸಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ಲೀಗಲ್ ಪ್ರೊಸೀಡಿಂಗ್ಸ್ ಪ್ರಕಾರ ಎನ್ಐಎ ಅಧಿಕಾರಿಗಳು ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿಕೊಂಡು ಹೋಗಿರ್ತಾರೆ. ಯಾಕಂದ್ರೆ ಎನ್ಐಎ ಅಧಿಕಾರಿಗಳು ಯಾವುದೇ ಜಡ್ಜ್ನ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಅದರಲ್ಲೂ ಸ್ಪೆಷಲ್ ಜಡ್ಜ್ನ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಹೋಗಿರ್ತಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅದು ಫೇಲ್ಯೂರ್ ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ. ಅದರಲ್ಲೂ ಈ ಒಂದು ಪ್ರಕರಣ ಏನಿದೆ ಅದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಎನ್ಐಎ ಟೀಮ್ ಕೂಡ ಅಂದ್ರೆ ಇದು ದೇಶದ ವಿಚಾರ ಆಗಿರೋದ್ರಿಂದ ಬಹಳ ಸೀರಿಯಸ್ ಆಗಿ ಈ ಒಂದು ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಮಾಹಿತಿಗಳನ್ನ ನೋಡಿ, ಸಿಆರ್ಪಿಎಫ್ ಫೋರ್ಸಸ್ ನ ಡಿಪ್ಲಾಯ್ ಮಾಡಿದ್ದಾರೆ ಎನ್ಐಎ ಹೆಡ್ ಕ್ವಾರ್ಟರ್ಸ್ ಸುತ್ತಲೂ ಕೂಡ. ಸಿಆರ್ಪಿಎಫ್ ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲಿಗೂ ಕರ್ಕೊಂಬೋದು, ಕಸ್ಟಡಿ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಎಲ್ಲ ರೀತಿಯ ಸೈಮಲ್ಟೇನಿಯಸ್ಲಿ ನಿಮ್ಗೆ ರೆಡಿ ಇರ್ತಾರೆ ಅವರು. ಈಗ ಕೋರ್ಟ್ ಆರ್ಡರ್ಸ್ಗೆ ವೇಟಿಂಗ್, ಅದು ಏನಾಗುತ್ತೆ ಅಂತ ಹೇಳಿ 14 ದಿನ ಎನ್ಐಎ ಕಸ್ಟಡಿ ಕೊಟ್ಬಿಟ್ರೆ ನೇರವಾಗಿ ಎನ್ಐಎ ಕಚೇರಿ ಕರೆತರ್ತಾರೆ ಅಲ್ವಾ? ಹೌದು. ಇನ್ ಕೇಸ್ ಜುಡಿಷಿಯಲ್ ಕಸ್ಟಡಿ ಆದ್ರೆ ಡೈರೆಕ್ಟ್ ಟು ತಿಹಾರ್ ಜೈಲ್. ಸೊ ತಿಹಾರ್ ಜೈಲಲ್ಲೂ ಈತನಿಗೆ ಸ್ಪೆಷಲ್ ಸೆಲ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ವಿತ್ ಹೈ ಸೆಕ್ಯೂರಿಟಿ. ಬನ್ನಿ ಸದ್ಯಕ್ಕೆ ಡೆಲ್ಲಿಯಲ್ಲಿ ಏನ್ ನಡೀತಾ ಇದೆ ಅಂತ ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಏನ್ ನಡೀತಾ ಇದೆ ಸದ್ಯಕ್ಕೆ ಎಕ್ಸಾಕ್ಟ್ ಅಪ್ಡೇಟ್ಸ್ ಅನ್ನ ಕೊಡಿ. ಕೋರ್ಟ್ ಒಳಗಡೆ ಏನೆಲ್ಲ ನಡೀತಾ ಇದೆ ಅಂತ. ಈಗ ರಾಣಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಪಾದ್, ಪ್ರಮುಖವಾಗಿ ಕೋರ್ಟ್ ನ ಪ್ರೊಸೀಡಿಂಗ್ ನಡೀತಾ ಇದೆ. ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ನಡೆಯುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣದ ಸಂಬಂಧ. ಯಾಕಂದ್ರೆ ಈಗಾಗಲೇ ಲೀಗಲ್ ಟೀಮ್ ಎಲ್ಲಾ ಡಾಕ್ಯುಮೆಂಟೇಶನ್ ಅನ್ನ ಸಬ್ಮಿಟ್ ಮಾಡ್ತಾ ಇದೆ. ಸಬ್ಮಿಟ್ ಮಾಡಿ ಒಂದಷ್ಟು ವಿವರಣೆಗಳನ್ನ ಕೂಡ ಕೊಡ್ತಾ ಇದೆ ಎನ್ನುವಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಇರ್ತಕ್ಕಂತಹ ಪ್ರಕರಣಗಳೇನಿದ್ದು, ಜೊತೆಗೆ ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದ ಅದರ ಸಂಪೂರ್ಣ ಮಾಹಿತಿಗಳನ್ನ ಎನ್ಐಎ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು, ಎನ್ಐಎ ಅಧಿಕಾರಿಗಳು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅದರ ಸಂಪೂರ್ಣ ವಿವರಣೆಯನ್ನ ಕೂಡ ವಕೀಲರು ಜಡ್ಜ್ ಮುಂದೆ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾವ್ಯಾವ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ, ಜೊತೆಗೆ ಮುಂಬೈನಲ್ಲಿ ನಡೆದಂತಹ ಆ ಘಟನೆ ಏನಿತ್ತು, ಆ ಘಟನೆಯ ಸಂಪೂರ್ಣ ವರದಿಯನ್ನ ಕೊಡಬೇಕಾಗತ್ತೆ. ಅದು ಸಾಕಷ್ಟು ಮಾಹಿತಿ ಇರುತ್ತೆ. ಹಾಗಾಗಿ ಒಂದಷ್ಟು ಕಾಲಾವಕಾಶವನ್ನು ಅಂದ್ರೆ ಒಂದಷ್ಟು ಸಮಯವನ್ನ ಹೆಚ್ಚಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಪಾಟಿಯಾಲ ಕೋರ್ಟ್ ನಲ್ಲಿ ನಡೀತಾ ಇರ್ತಕ್ಕಂಥ
ಏನು ಈ ಒಂದು ಲಾ ಪ್ರೊಸೀಡಿಂಗ್ಸ್ ಏನಿದೆ ಇದು ಬಹಳಷ್ಟು ಅಂದ್ರೆ ಒಂದು ಕಡೆ ಜುಡಿಷಿಯಲ್ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಅಂದ್ರೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರು ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜುಡಿಷಿಯಲ್ ಕಸ್ಟಡಿ ಒಂದು ಕಡೆ ಕಸ್ಟಡಿಗೆ NIA ಅಧಿಕಾರಿಗಳು